ಹಾಯ್ ಹಲೋ ಎಲ್ಲರೂ ನಮಸ್ಕಾರ. ವೆಲ್ಕಮ್ ಟು ಚಿತ್ತಾರ. ನಾನೇನು ರಾಹುಲ್ ಮಾತಾಡ್ತಾ ಇರೋದು. ಇವತ್ತು ನನ್ನ ಫೇವ್ರೇಟ್ ಅಂತಲೇ ಹೇಳ್ಬೋದು. ಅವರ ಕಂಬ್ಯಾಕ್ ನಂಗೆ ತುಂಬಾ ಇಷ್ಟ. ನನ್ನ ಜೊತೆಗೆ ಇವತ್ತು ಮಾನವಿತಿ ಮೇಡಮ್ ಇದ್ದಾರೆ, ಬನ್ನಿ ಮಾತಾಡ್ಸ್ಕೊಂಡು. ಮೇಡಮ್ ನಮಸ್ತೆ. ನಮಸ್ತೆ ರಾಹುಲ್, ನೀವು ನನ್ನ ಫೇವ್ರೇಟ್. ಥ್ಯಾಂಕ್ ಯು ಮೇಡಮ್. ನನಗೆ ನಿಮ್ಮ ಕಂಬ್ಯಾಕ್ ಅಂದ್ರೆ ನನಗೆ ತುಂಬ ಇಷ್ಟ. ಯಾಕಂತಂದ್ರೆ ನೀವು ಅಪ್ಪ ಐ ಲವ್ ಯು ಒಂದು ಸಾಂಗ್ ಮಾಡಿದ್ವಿ. ಇದೆಲ್ಲ ಮೈಕಲ್ ಹೇಳ್ಬೇಕು ನೀವು. ಮೈಕಲ್ ಹೇಳೋದೆಲ್ಲ ಮೈಕಲ್ ಹೇಳ್ಬೇಕು. ಜರ್ನಲಿಸಮ್ ಮಾಡಿದಿರಿ ಅಂದ್ರೆ ಇದು ಪರ್ಫೆಕ್ಟ್ ಎಕ್ಸಾಂಪಲ್ ಮೇಡಮ್. ಅಮ್ಮ ಐ ಲವ್ ಯು ಅಂದ್ರೆ ಅಪ್ಪ ಐ ಲವ್ ಯು ನಿಮಗೆ ಅಂದ್ರೆ ಎಕ್ಸ್ಪೆಕ್ಟೆಡ್ ಸಾಂಗ್ ಇದು ತುಂಬಾನೇ ಇಷ್ಟ ಆಗಿತ್ತು. ಈ ಸಿನಿಮಾ ಒಪ್ಕೊಳಕ್ ಮೇನ್ ಕಾರಣ ಏನು ಮೇಡಮ್? ಮೊದಲೇದಾಗಿ ನನಗೆ ಟೈಟಲ್ ಅಪ್ಪ ಐ ಲವ್ ಯು ಅಂತ ಇಟ್ಕೋತಾರೆ ಅನ್ನೋದು ನಂಗೆ ಐಡಿಯಾ ಇರಲಿಲ್ಲ. ನನಗೆ ಅದು ನೋಡಿದಾಗ ಒಂಥರ ಸರ್ಪ್ರೈಸಿಂಗ್, ಅದು ಒಂಥರ ಖುಷಿ, ಒಂದು ಎಕ್ಸೈಟ್ಮೆಂಟ್. ಬಿಕಾಸ್ ಅದು ತುಂಬ ಲಕ್ಕಿ ನನಗೆ. ಐ ಥಿಂಕ್ ಇಂಡೈರೆಕ್ಟ್ಲಿ ನಮ್ಮ ತಂದೆ ನನ್ನ ಲೈಫಲ್ಲಿ ತುಂಬ ಒಂದು ದೊಡ್ಡ ರೋಲ್ ಪ್ಲೇ ಮಾಡಿದ್ದಾರೆ. ಅದು ಚಿಕ್ಕ ವಯಸ್ಸಿಂದನೂ ಅದು ಹೇಳ್ತಾರಲ್ವಾ, ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅಂತ. ನಂಗೆ ಈಗಲೂ ನೆನಪಿದೆ, ನಮ್ಮ ಸ್ಕೂಲಲ್ಲಿ ಪ್ರತಿಭಾ ಕಾರಂಜಿ ಈ ಥರದ್ದು ಕಾಂಪಿಟೇಷನ್ಗಳು ಮಾಡಿದಾಗ ಡಿಬೇಟಲ್ಲಿ ಇರ್ಬೋದು, ಡ್ಯಾನ್ಸಲ್ಲಿ ಇರ್ಬೋದು. ನಮ್ಮ ತಂದೆ ಭರತನಾಟ್ಯಂ ಡಾನ್ಸ್, ಜಿಮ್ನಾಸ್ಟು. ಸೊ ಎಲ್ಲಾದೂ ಅಷ್ಟೇ ಡಿಬೇಟ್ಗೆ ಹೋಗ್ತಿದ್ದೀನಿ ಅಂತ ಹೇಳಿದ್ರೆ ಅವರೇ ಬರ್ಕೊಡೋರು ಪಾಯಿಂಟ್ಸ್ಗಳನ್ನ, ಇದನ್ನ ಹೇಳು ಅಂತ. ಎಷ್ಟೋ ವಿಚಾರಗಳು ಕ್ಲಿಕ್ ಆಗೋದು, ಎಷ್ಟೋ ವಿಚಾರಕ್ಕೆ ಆಡಿಯನ್ಸ್ ಕಡೆಯಿಂದ ಚಪ್ಪಾಳೆ, ಸಿಟಿ, ಜಡ್ಜಸ್ಗಳೆಲ್ಲ ತಲೆಯಲ್ಲಾಡಿಸ್ಬೇಕಾದ್ರೆ ಓ ಈ ಪಾಯಿಂಟಲ್ಲಿ ವರ್ಕ್ ಆಗಿದೆ ಅನ್ನೋ ಥರದಲ್ಲಿ ಒಂದು ಫೀಲಿಂಗ್. ಸೊ ನಾನು ಗ್ರಾಜುಯೇಷನ್ ಮುಗಿಸೋ ತನಕನೂ ನಮ್ಮ ತಂದೆ ನನ್ನ ಜೊತೆಗಿದ್ರು. ಅಲ್ಲಿ ತನಕನೂ ನಾನು ಯಾವುದೇ ಕಾಂಪಿಟೇಷನ್ಗೆ ಹೋದ್ರೂ ಅವ್ರಿಗೊಂದು ನಂಬಿಕೆ, ಓ ಇವಳು ಪ್ರೈಸ್ ತೊಗೊಂಡು ಬರ್ತಾಳೆ ಅನ್ನೋ ಥರದಲ್ಲಿ. ಸೊ ಆ ವಿಚಾರದಲ್ಲಿ ನಮ್ಮ ತಂದೆ ತುಂಬ ನನ್ನ ಫ್ಯೂಚರ್ನ ಶೇಪ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಸೊ ಮಿಸ್ ಮಾಡ್ತೀನಿ ತುಂಬ ಅವ್ರನ್ನ. ಇವತ್ತು ನನ್ನ ಜೊತೆ ಅವರ ಬಗ್ಗೆ ಉಳಿದಿರೋದು ನೆನಪುಗಳು ಮಾತ್ರ. ಆ ನೆನಪುಗಳು ಎಷ್ಟು ನನ್ನ ಮನಸ್ಸಲ್ಲಿದೆ ಅಂತ ಹೇಳಿದ್ರೆ, ಎಲ್ಲ ಹೆಣ್ಮಗುಗಿರೋ ಥರ ಅಂದರೆ ಎಲ್ಲ ಹೆಣ್ಮಗುಗೆ ಅವ್ರ ತಂದೆನೇ ಹೀರೋ, ಫಸ್ಟ್ ಹೀರೋ. ಸೊ ಅವ್ರಿಗೆ ಡೆಡಿಕೇಟ್ ಆಗುವಂಥ ಒಂದು ಸಾಂಗ್ ಬಂತು, ಈಗ ಡೆಡಿಕೇಟ್ ಆಗುವಂಥ ಸಿನಿಮಾ ಬಂದಿದೆ. ಮೇಡಮ್, ಏಪ್ರಿಲ್ 12 ಈ ಸಿನಿಮಾ ರಿಲೀಸ್ ಆಗ್ತಿದೆ. 13th 14th ಬಗ್ಗೆ ತುಂಬ ಎಮೋಷ್ನಲ್ ಮಾತಾಡಿದ್ರಿ, ಅದ್ರ ಬಗ್ಗೆ ಹೇಳೋದಾದ್ರೆ? 13th ನನ್ನ ಬರ್ಡೇ. ಯಾವ ಹೆಣ್ಮಗುಗೂ ಸ್ಥಿತಿ ಬರಬಾರ್ದು. ಆ ದಿನನೇ ನಮ್ಮ ತಾಯಿಗೆ ಹಾರ್ಟ್ ಅಟ್ಯಾಕ್ ಆಗಿದ್ದು, ನನ್ನ ಬರ್ಡೇನ ಸೆಲೆಬ್ರೇಟ್ ಮಾಡಬಾರ್ದು ಅನ್ನೋ ಥರದಲ್ಲಿ. ಬಟ್ ಈ ವರ್ಷ ಅಪ್ಪ ಐ ಲವ್ ಯು ಸಿನಿಮಾ ನನ್ನ ಬರ್ಡೇ ಟೈಮಲ್ಲೇ ರಿಲೀಸ್ ಮಾಡ್ತಿರೋದ್ರಿಂದ, ಆ್ಯಂಡ್ ತುಂಬ ವರ್ಷಗಳಿಂದ ನನ್ನ ಫ್ಯಾನ್ಸ್ ಎಲ್ಲರೂ ನಾನು ಭೇಟಿ ಮಾಡಬೇಕು ಅಂತ DM ಅಲ್ಲೆಲ್ಲ ಕಳಿಸ್ತಾ ಇರ್ತಾರೆ, ಇನ್ಸ್ಟಾಗ್ರಾಮಲ್ಲಾಗಲಿ ಫೇಸ್ಬುಕ್ಕಲ್ಲಾಗಲಿ. ಎಷ್ಟೋ ಸತಿ ಮನೆ ಕಡೆ ಬರ್ತಾರೆ ನೋಡೋಕ್ಕೆ. ಎಷ್ಟೋ ಜನ ಸಿಗೋಕ್ಕೂ ಆಗಿರಲ್ಲ, ಯಾಕಂದರೆ ನಾನು ತುಂಬ ಇಂಟ್ರೋವರ್ಟ್ ಆಗೋಗ್ಬಿಟ್ಟೆ. ಮಧ್ಯದಲ್ಲಿ ಇಂಟ್ರಾಕ್ಷನ್ಗಳು, ಫ್ಯಾನ್ಸ್ ಇಂಟ್ರಾಕ್ಷನು ಅದು ಇದು ಕಮ್ಮಿ ಆಗೋಗ್ಬಿಟ್ಟಿತ್ತು. ಬಟ್ ಮತ್ತೆ ಬಂದಿದ್ದಾಳೆ ನಿಮ್ಮ ಟಗರು ಪುಟ್ಟಿ. ಐ ಆಮ್ ರಿಯಲಿ ಗ್ಲ್ಯಾಡ್. ಆ್ಯಕ್ಚುಲಿ ಆ ಟೈಮಲ್ಲಿ ಟಗರು ಪುಟ್ಟಿ ಅನ್ನೋ ಒಂದು ಟೈಟಲ್ ಬಂದಾಗ ತುಂಬ ಜನ ಹೇಳಿದರು, ಅದು ನೋಡು ಪುಟ್ಟಿ ಪುಟ್ಟಿ ಅಂತ ಎಲ್ಲ ಚಿಕ್ಕ ಹುಡುಗಿದಾನೆ ಟ್ರೀಟ್ ಮಾಡ್ತಾರೆ ಅಂತ. ಆವಾಗ ಯಾಕೋ ಒಂದು ಡ್ರಾಬ್ಯಾಕೋ ಏನೋ ಅನ್ನೋ ಥರದಲ್ಲಿ ಭಯ ಆಗಕ್ಕೆ ಸ್ಟಾರ್ಟ್ ಆಗಿತ್ತು. ಬಟ್ ಈಗ ವೆನ್ ಯು ಆರ್ ಇನ್ ಯುವರ್ 30s ಫೀಲ್ ದ್ಯಾಟ್ ಪರವಾಗಿಲ್ಲ, ಫಾರ್ ಎವರ್ ಯಂಗ್ ಅನ್ನೋ ಫೀಲ್ ಬರುತ್ತಲ್ವಾ. ನೀವು ಸ್ಕ್ರೀನ್ ಶೇರ್, ಪ್ರೇಮ್ ಸರ್ ಜೊತೆಗೆ ಸ್ಕ್ರೀನ್ ಶೇರ್ ಮಾಡಿರೋದು ಎಷ್ಟು ಖುಷಿ ಇದೆ ಮೇಡಮ್? ತುಂಬ ಖುಷಿ. ನಾನು ಸೊ ಈಗಲೂ ನೆನಪಿದೆ, ಫಸ್ಟ್ ಡೇ ಶೂಟ್ ಟೈಮಲ್ಲಿ ನಾನು ಆವಾಗಲೇ ಹೇಳಿದೆ, ಅವ್ರ ಪಕ್ಕ ನಿಂತಾಗ ನನಗೆ ಒಂಥರ ಇನ್ಸೆಕ್ಯೂರಿಟಿ, ಅಯ್ಯೋ ನಾನು ಚೆನ್ನಾಗಿ ಕಾಣಿಸ್ತಿದ್ದೀನೋ ಇಲ್ವೋ, ಅವ್ರಿಗೆ ಮ್ಯಾಚ್ ಮಾಡ್ತಾ ಇದ್ದೀನೋ ಇಲ್ವೋ ಅನ್ನೋ ಥರದಲ್ಲಿ. ನೆಕ್ಸ್ಟ್ ದಿನದಿಂದ ನನ್ನ ಕೈ ಸುಟ್ಟೋಗಿ ಗಾಯ ಆಗಿ ಏನೇ ಆದ್ರೂ, ಈಗಲೂ ಮಾರ್ಕ್ ಇದೆ ಆ್ಯಕ್ಚುಲಿ, ಅದು ಏನೇ ಆದ್ರೂ ಮತ್ತೆ ಜಿಮ್ ಹೋಗಿ ವರ್ಕೌಟ್ ಮಾಡಿ ಫಿಟ್ ಆಗಿ ನೆಕ್ಸ್ಟ್ ಸ್ಕೆಡ್ಯೂಲಲ್ಲಾದರೂ ಅವ್ರನ್ನ ಮ್ಯಾಚ್ ಮಾಡೋ ಥರ ಒಂದು ಕಾಣಿಸ್ಬೇಕು ಅನ್ನೋ ಥರದಲ್ಲಿ. ಸೊ ಐ ಥಿಂಕ್ ಹಿ ವಾಸ್ ಕಂಪ್ಲೀಟ್ಲಿ ಸರ್ಪ್ರೈಸ್ ವೆನ್ ಹಿ ಸಾ ಮಿ ಲೈಕ್ ದ್ಯಾಟ್. ಇಟ್ಸ್ ಲೈಕ್ ರಿಯಲಿ ವೆರಿ ಗುಡ್, ಅಮೇಸಿಂಗ್ ಡೆಡಿಕೇಶನ್ ಅಂತ. ಸೊ ಒಂದು ಫುಲ್ ಫೇಸ್ ಸಿನಿಮಾ ಮಾಡಬೇಕು ಅವ್ರ ಜೊತೆ. ನಿಮ್ಮಂತ ನೊಂದಿರೋ ಹೆಣ್ಮಕ್ಳಿಗೆ ನೀವು ಹೇಳೋಂಥ ಒಂದು ಗುಟ್ಟಾಗಿರ್ಬೋದು, ಒಂದೇನೋ ಮೆಸೇಜ್ ಆಗಿರ್ಬೋದು, ಏನು? ಈ ಸಮಾಜ ನಿಮ್ಮನ್ನು ತುಂಬ ನಿಷ್ಠುರ ಮಾಡಿಬಿಡುತ್ತೆ, ಅಂದರೆ ತುಂಬ ಸ್ಟ್ರೇಟ್ ಫಾರ್ವರ್ಡ್ ಮಾಡಿಬಿಡುತ್ತೆ. ಅಂದರೆ ಎಸ್ಪೆಷಲಿ ವೆನ್ ಯು ಆರ್ ಇನ್ ಅ ಸಿಚುವೇಶನ್ ವೇರ್ ಐ ಆಮ್ ಇನ್. ಹೇಗೆ ಅನಿಸ್ಬಿಡುತ್ತೆ ಅಂತ ಹೇಳಿದ್ರೆ, ಎಲ್ಲ ನನಗೆ ಆಗ್ತದೆ, ಏನಕ್ಕೆ ಆ ಒಂದು ಸಿಟ್ಟು, ಆ ಫ್ರಸ್ಟ್ರೇಷನಲ್ಲಿ ಎಷ್ಟೋ ಸಂಬಂಧಗಳನ್ನ ಕಳ್ಕೊತೀವಿ. ನಾನು ಎಷ್ಟೋ ಸಂಬಂಧಗಳನ್ನ ಕಳ್ಕೊಂಡಿದ್ದೀನಿ. ಆದರೆ ನನ್ನ ಜೊತೆ ಇರೋರು ಯಾರು ಅಂತ ಹೇಳಿದ್ರೆ, ನಾನು ಅಷ್ಟು ನಿಷ್ಠುರವಾಗಿ ಮಾತಾಡಿದ್ರು ಅಥವಾ ತುಂಬ ರೂಢಾಗಿ ಮಾತಾಡಿದ್ರು, ಇಲ್ಲ ಇವಳು ಮನಸ್ಸಲ್ಲಿ ಏನೂ ಇಲ್ಲ, ಅವಳ ಪರಿಸ್ಥಿತಿ ಹಂಗಿದೆ ಅಂತ ಅಂದ್ಕೊಂಡು ನನ್ನ ಜೊತೆಗಿದ್ದಾರಲ್ವಾ. ಸೊ ಅವರಿಗೆಲ್ಲ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಆ್ಯಂಡ್ ಅದೊಂದು ನೆನ್ಪಿಟ್ಕೊಳ್ಳಿ, ಲೈಫಲ್ಲಿ ಏನೇ ಇದ್ದಿದ್ರೂ ತಾಳ್ಮೆ ಮುಖ್ಯ ತುಂಬ.
ಸೊ ಒಂದ್ಸತಿ ತಾಳ್ಮೆ ಕಳ್ಕೊತೀವಿ. ತಾಳ್ಮೆ ಕಳ್ಕೊಂಡಾಗ ಎಷ್ಟೋ ಸಂಬಂಧಗಳು ಹಾಳಾಗುತ್ತೆ. ಸೊ ಸಂಬಂಧಗಳ ಬೆಲೆ ಗೊತ್ತಾಗೋದು ಎಷ್ಟೋ ವಾರಗಳಾಗಲಿ ವರ್ಷಗಳಾಗಲಿ ಅದಾದ್ಮೇಲೆ. ಅಷ್ಟೊತ್ತಿಗೆ ಅದು ಹಾಗೆ ಇರುತ್ತೋ ಅಂತ ಹೇಳೋಕ್ಕಾಗಲ್ಲ. ಎಷ್ಟೋ ಜನ ನೀವು ಸಾರಿ ಹೋಗಿ ಕೇಳಿದಾಗ ಅವ್ರ ಮನಸ್ಸಲ್ಲಿ ಅದೆಲ್ಲ ಇಲ್ಲದೇ ಇರಲಿ ಬಿಡು, ಆ ಟೈಮಲ್ಲಿ ಸಿಚುವೇಶನ್ ಹಾಗಿತ್ತು ಅಂತ ಹೇಳೋರು ತುಂಬ ಕಡಿಮೆ. ಎಷ್ಟೋ ಜನ ನಿಮ್ಮ ಮೇಲೆ ರಿವೆಂಜ್ ತೊಗೊಳ್ಳೋರೇ ಜಾಸ್ತಿ, ರೈಟ್? ಸೊ ಎನಿವೆ, ಸೊ ಪೇಷನ್ಸಲ್ಲಿರಿ ಅಷ್ಟೇ.